ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಎಂದಿನಂತೆ ಈ ದಿನದ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಪಂಚಾಂಗ ಭವಿಷ್ಯ, ಅದರ ಜೊತೆಗೆ ರಾಶಿ ಭವಿಷ್ಯ, ಇದರ ಜೊತೆಗೆ ಧಾರ್ಮಿಕ ಚಿಂತನೆಗಳ ವಿಚಾರವಾಗಿ, ಅದರಲ್ಲೂ ಪ್ರಮುಖವಾಗಿ ದೃಷ್ಟಿದೋಷಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು, ಈ ವಿಚಾರದ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಧಾರ್ಮಿಕ ಚಿಂತಕರಾದ ಶ್ರೀ ವೆಂಕಟರಮಣ ಭಟ್. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಆಧಾರದಿಂದ ಬರಮಾಡಿಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ನಮಗೆ ಪ್ರೀತಿಯ ಹಾಗೆ ಆಧಾರದ ಸ್ವಾಗತ. ನಮಸ್ಕಾರ. ಗುರುಜಿ, ಎಂದಿನಂತೆ ನಾವು ಪಂಚಾಂಗವನ್ನು ಆಲಿಸುವಂಥ ಒಂದು ವಿಶೇಷತೆ ಇರುತ್ತೆ. ಪಂಚಾಂಗದ ಭವಿಷ್ಯವನ್ನು ಯಾವ ರೀತಿಯಾಗಿ ತಿಳ್ಕೋಬೇಕು ಅನ್ನುವಂತಹ ವಿಶೇಷತೆಯನ್ನು ತಿಳ್ಕೊಳ್ಳೋದಕ್ಕೆ ಕಾತುರದಿಂದ ಕಾಯ್ತಾ ಇರ್ತಾರೆ. ಹಾಗಾಗಿ ಪಂಚಾಂಗದ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ, ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿಗಳ ಪಾದ ಪದ್ಮಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ, ಇವತ್ತಿನ ವೇಳೆಯಲ್ಲಿ ಪಂಚಾಂಗ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ಷಷ್ಠಿ ಬುಧವಾರ, ಶ್ರವಣ ನಕ್ಷತ್ರ ಬೆಳಗ್ಗೆ 8:38 ಶ್ರವಣ ನಕ್ಷತ್ರ ಇರ್ತದೆ. ಆ ನಂತರ ಧನಿಷ್ಠ ನಕ್ಷತ್ರ ಬರ್ತದೆ. ಹಾಗೆ ಐಂದ್ರನಾಮ ಯೋಗ, ವರಿಜ ಕರ್ಣ. ವಿಶೇಷವಾಗಿ 12 ರಾಶಿಗಳಲ್ಲಿ ಒಂದಾದ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಶತ್ರುಗಳ ಕಾಟ ಇರ್ತದೆ. ಶತ್ರು ಅಂದರೆ ಬೇರೆ ರೀತಿಯ ನಮ್ಮ ಒಳಗೆ ಇರತಕ್ಕಂಥ ಶತ್ರುಗಳಿರ್ಬೋದು, ಅಥವಾ ಹೊರಗಡೆ ಇರತಕ್ಕಂಥ ವ್ಯಾವಹಾರಿಕವಾಗಿ, ಶಾರೀರಿಕವಾಗಿ ಮತ್ತು ವ್ಯಾವಹಾರಿಕ ಶತ್ರುಗಳು ಕೂಡ, ಅಥವಾ ನಾವು ವೃತ್ತಿಯಲ್ಲಿ ಮಾಡುವಂಥ ವೃತ್ತಿಯಲ್ಲೂ ಕೂಡ ಕೆಲವು ಶತ್ರುಗಳ ಸಮಸ್ಯೆ ಕಾಟ ಇರ್ತದೆ. ಆಲೋಚನೆಯಿಂದ ನಾವೆಲ್ಲ ಕೆಲಸವನ್ನು ಮಾಡಬೇಕು. ಆನಂತರ ಸಾಲಬಾಧೆ ಯಾವುದೇ ರೀತಿಯಲ್ಲಿ ನಾವು ಸಾಲವನ್ನು ತೆಗೆದುಕೊಳ್ಳುವುದು ಅಥವಾ ಕೊಡುವಂಥದ್ದು ಮಾಡಬಾರ್ದು. ದೇಹಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಪೆಟ್ಟಾಗುವಂಥ ಸಾಧ್ಯತೆ ಇದೆ. ಜಾಗರೂಕತೆಯಿಂದ ನಾವು ನಡೆದಾಡುವಾಗ ಅಥವಾ ವಾಹನವನ್ನು ಚಲಿಸುವಾಗ ನಾವು ನೋಡಿಕೊಂಡು ಚಲಿಸುವಂಥದ್ದು. ಹಾಗೆ ಸಾಧು ಸಂತರ ದರ್ಶನ, ಸಜ್ಜನರ ಸೇವೆಯನ್ನು ಮಾಡುವಂಥ ಭಾಗ್ಯ ಇದೆ. ಹಾಗೆ ವೃತ್ತಿಯಲ್ಲಿ ಲಾಭ, ಎಲ್ಲ ವೃತ್ತಿಯಲ್ಲೂ ಕೂಡ ಲಾಭ ಇರುವಂಥದ್ದು. ಇದಕ್ಕೆ ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ನಾವು ಮಾಡುವಂಥದ್ದು. ಇನ್ನು ಎರಡನೇದಾಗಿ ವೃಷಭ ರಾಶಿಯಲ್ಲಿ ಇರತಕ್ಕಂಥವರು ಸಭೆ ಸಮಾರಂಭಗಳಲ್ಲಿ ಸ್ವಲ್ಪ ತೊಡಕು ಉಂಟಾಗುವಂಥ ಸಾಧ್ಯತೆ ಇದೆ. ಉದರ ಬಾಧೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಲ್ಲಿ ನಾವು ಆಹಾರವನ್ನು ಸೇವಿಸುವಂಥ ಕಾರಣಕ್ಕಾಗಿ ಹೊಟ್ಟೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಇರ್ತದೆ. ಹಾಗೆ ಸ್ತ್ರೀಯರಿಗೆ ನಷ್ಟ, ಹೆಚ್ಚು ಖರ್ಚಾಗುವಂಥ ಸಾಧ್ಯತೆ ಇರ್ತದೆ. ನಾವು ಅದನ್ನು ನೋಡಿಕೊಂಡು ಖರ್ಚು ವೆಚ್ಚವನ್ನು ಮಾಡುವಂಥದ್ದು. ಇನ್ನು ವೃತ್ತಿಯಲ್ಲಿ ನಾವು ಮಾಡುವಂಥ ವೃತ್ತಿಯಲ್ಲಿ ಅನುಕೂಲಕರವಾದಂಥ ವಾತಾವರಣ ಇದೆ. ಎಲ್ಲ ರೀತಿಯಲ್ಲಿ ನಮ್ಮ ವೃತ್ತಿಯಲ್ಲಿ ಇರತಕ್ಕಂಥ ಸ್ನೇಹಿತರಿರ್ಬೋದು, ಬೇರೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸಹಾಯ ಆಗುವಂಥ ಸಾಧ್ಯತೆ ಇದೆ. ಇದಕ್ಕೆ ನಾವು ಪರಿಹಾರವನ್ನು ಮಾಡುವಂಥದ್ದು, ವಿಷ್ಣು ಸನ್ನಿಧಾನಕ್ಕೆ ಅಕ್ಕಿಯನ್ನು ದಾನ ಮಾಡುವಂಥದ್ದು. ನಮ್ಮ ಶಕ್ತಿ ಅನುಸಾರ ಎಷ್ಟು ನಮಗೆ ಶಕ್ತಿ ಸಾಧ್ಯ ಇದೆಯೋ ಅಷ್ಟು ರೀತಿಯಲ್ಲಿ ಅಕ್ಕಿಯನ್ನು ದಾನ ಮಾಡುವಂಥದ್ದು. ಮತ್ತು ಹೆಸರು ಕಾಳು ದಾನವನ್ನು ಮಾಡುವಂಥದ್ದು. ಏಕೆಂದರೆ ಹೆಸರು ಕಾಳು ಹೇಳುವಂಥದ್ದು ಬುಧನಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ
ವಿಷ್ಣುವಿಗೆ ಸಂಬಂಧಪಟ್ಟಿದ್ದು. ಆ ಬುಧನ ಅದಕ್ಕಾಗಿ ನಾವು ಹೆಸರು ಕಾಳುವನ್ನು ದಾನ ಮಾಡುವಂಥದ್ದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಇರತಕ್ಕಂಥವರು ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಯಾಗುವಂಥ ಸಾಧ್ಯತೆ ಇದೆ. ದೂರ ಪ್ರಯಾಣ ಮಾಡುವಂಥವರಿದ್ದರೆ ನೋಡಿಕೊಂಡು ಎಲ್ಲ ರೀತಿಯಲ್ಲಿ ಹವಾಮಾನ ವೈಪರೀತ್ಯ ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ, ನೋಡ್ಕೊಂಡು ಪ್ರಯಾಣ ಮಾಡುವಂಥದ್ದು. ಇನ್ನು ಬಂಧು ಕಲಹ, ಬಂಧು ಬಾಂಧವರಲ್ಲಿ ಜಗಳ ಅಥವಾ ವಿರಸ ಉಂಟಾಗುವಂಥದ್ದು. ಮಾತನ್ನು ಆಡುವಾಗ ನಾವು ಜಾಗರೂಕತೆಯಿಂದ ಮಾತನಾಡುವಂಥದ್ದು. ಯೋಚಿಸಿ ಆಲೋಚಿಸಿ ಮುಂದಾಲೋಚನೆ ಮಾಡಿ ಮಾತನ್ನು ಆಡುವಂಥದ್ದು ಸೂಕ್ತ. ಇನ್ನು ಹೃದಯ ಭಾಗದಲ್ಲಿ ಸ್ವಲ್ಪ ತೊಂದರೆಯಾಗುವಂಥ ಸಾಧ್ಯತೆ ಇದೆ. ನಾವು ಎಣ್ಣೆ ಅಥವಾ ತುಪ್ಪದ ಪದಾರ್ಥವನ್ನು ಸೇವನೆ ಮಾಡುವಾಗ ಸರಿಯಾಗಿ ನೋಡಿಕೊಂಡು ಅದನ್ನು ಸೇವನೆ ಮಾಡುವಂಥದ್ದು. ಹಾಗಾಗಿ ಆ ಹೃದಯ ಭಾಗದಲ್ಲಿ ನಮಗೆ ಹೆಚ್ಚಿನ ರೀತಿಯಲ್ಲಿ ನಿಗಾವನ್ನು ವಹಿಸುವಂಥದ್ದು. ಇನ್ನು ಸಂಗಾತಿಯಿಂದ ಸಹಕಾರ, ಸಂಗಾತಿಯಿಂದ ನಮಗೆ ಸಹಾಯ ದೊರಕ್ತದೆ. ಮಾತಿನ ರೂಪದಲ್ಲಾಗಿರ್ಬೋದು ಅಥವಾ ಕೆಲಸದ ರೂಪದಲ್ಲಾಗಿರ್ಬೋದು ಸಹಕಾರ ಸಿಗ್ತದೆ. ವ್ಯಾಪಾರದಲ್ಲಿ ಲಾಭ, ವ್ಯಾಪಾರಸ್ಥರಿದ್ದರೆ ಅವರಿಗೆ ವ್ಯಾಪಾರದಲ್ಲಿ ಅನುಕೂಲವಂತ ಲಾಭ ಸಿಗ್ತದೆ. ಇದರ ಪರಿಹಾರಕ್ಕಾಗಿ ಗ್ರಾಮ ದೇವತಾ ದರ್ಶನ, ನಿಮ್ಮ ಊರಿನಲ್ಲಿ ಇರತಕ್ಕಂಥ ದೇವರ ದರ್ಶನ ಮಾಡುವಂಥದ್ದು ಅಥವಾ ಕುಲದೇವರ ಸ್ಮರಣೆಯನ್ನು ಮಾಡುವಂಥದ್ದು. ಧನ್ವಂತರಿ ಪ್ರಾರ್ಥನೆ, ಯಾಕಂದರೆ ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆಯಿಂದ ಆರೋಗ್ಯದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಿದ್ದರೂ ಕೂಡ ಅದು ಸರಿಯಾಗ್ತದೆ. ಮಹಾವಿಷ್ಣು ಒಳ್ಳೆಯ ಆರೋಗ್ಯವನ್ನು ಕೂಡ ಕೊಡ್ತಾನೆ. ಹಾಗಾಗಿ ಧನ್ವಂತರಿ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಇನ್ನು ಕರ್ಕರಾಶಿ, ಕರ್ಕರಾಶಿಯಲ್ಲಿ ಇರತಕ್ಕಂಥವರಿಗೆ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಸಹೋದರರಲ್ಲಿ ಕಲಹ, ಅಣ್ಣ ತಮ್ಮಂದಿರಿರ್ಬೋದು ಅಥವಾ ಅಕ್ಕ ತಂಗಿ ಇರ್ಬೋದು, ಯಾವುದೋ ಕಾರಣಕ್ಕಾಗಿ ಕಲಹ ಜಗಳ ಆಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಸ್ತ್ರೀಯರಿಗೆ ಸಾಲ ಬಾಧೆ, ಹಿಂದೆ ಯಾರಿಗಾದರೂ ಕೊಟ್ಟಿದ್ದರೆ ಅಥವಾ ನಾವೀಗ ಮತ್ತೆ ಕೊಡಬೇಕು ಹೇಳಿ ಆ ರೀತಿಯಲ್ಲಿ ಅವರು ಪೀಡಿಸುವಂಥದ್ದು. ನಾವು ಏನೇ ಕೆಲಸ ಮಾಡ್ತಾಯಿದ್ರೂ ಕೂಡ ನಮಗೆ ಬಂದು ತೊಂದರೆಯನ್ನು ಕೊಡತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಜಾಗರೂಕತೆಯಿಂದ ವ್ಯವಹಾರವನ್ನು ಮಾಡುವಂಥದ್ದು. ಇದರ ಪರಿಹಾರಕ್ಕಾಗಿ ದುರ್ಗಾ ಸನ್ನಿಧಾನಕ್ಕೆ, ದುರ್ಗಾ ಪರಮೇಶ್ವರಿ ಅಥವಾ ಅನ್ನಪೂರ್ಣೇಶ್ವರಿ ಅಥವಾ ದೇವಿ ಸನ್ನಿಧಾನಕ್ಕೆ ನಾವು ಕ್ಷೀರವನ್ನು ಸಮರ್ಪಣೆಯನ್ನು ಮಾಡುವಂಥದ್ದು. ಕ್ಷೀರ ಅಂದರೆ ಹಾಲು, ಹಾಲನ್ನು ನಾವು ಕೊಡತಕ್ಕಂಥದ್ದು. ಅಲ್ಲಿ ದೇವಿಯ ಮುಂದೆ ಇಟ್ಟು ಹಾಲನ್ನು ಇಟ್ಟು ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು, ನಮ್ಮೆಲ್ಲ ಕಷ್ಟವನ್ನು ಪರಿಹಾರ ಮಾಡಿಕೊಡು ತಾಯಿ ಅಂತ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿ ಇರತಕ್ಕಂಥವರಿಗೆ ಕುಟುಂಬದಲ್ಲಿ ಕಲಹ, ಮನೆಯಲ್ಲಿ ಯಾವುದೋ ಆದಂಥ ಜಗಳಗಳು ಇತ್ಯಾದಿ ಯಾವುದೋ ಕಾರಣಕ್ಕಾಗಿ ಯಾರದೋ ಮೇಲಿನ ಕೋಪಕ್ಕೆ ಅದನ್ನು ನಮ್ಮ ಮನೆಯಲ್ಲಿ ಹೇಳಿಕೊಂಡು ಅಥವಾ ಕೇಳಿಕೊಂಡು ಯಾರದೋ ಮಾತು ಕೇಳಿಕೊಂಡು ಕಲಹ ಆಗುವಂಥ ಸಾಧ್ಯತೆ ಇರ್ತದೆ. ಆ ಸಂದರ್ಭದಲ್ಲಿ ನಾವು ಆದಷ್ಟು ಮೌನವನ್ನು ವಹಿಸ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಕಲಹ, ಯಾರಿಗಾದರೂ ನಾವು ಕೊಡಬೇಕು ಅಥವಾ ತಗೊಳ್ಬೇಕು ಅಂತಿದ್ದರೆ ಅದನ್ನು ನಾವು ಕೇಳಿದಾಗಲೂ ಕೂಡ ಜಗಳ ಉಂಟಾಗ್ತದೆ. ಅಥವಾ ನಮ್ಮ ಹತ್ರ ಯಾರಾದರೂ ಕೇಳಿದಾಗಲೂ ಕೂಡ ನಮಗೆ ಅದು ನೋವಾಗ್ತದೆ ಮನಸ್ಸಿಗೆ. ಅದರಿಂದ ನಾವು ಕೂಡ ಸಿಟ್ಟುಗೊಂಡು ಸಿಟ್ಟಿನಿಂದ ನಾವು ಅವರಿಗೆ ಏನಾದರೂ ಮಾತನ್ನು ಹೇಳತಕ್ಕಂಥದ್ದು. ಸ್ತ್ರೀಯರಿಗೆ
ಬುದ್ಧಿ ಬಲ, ಬುದ್ಧಿಶಕ್ತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಬಲ ಸಿಗ್ತದೆ. ವೃತ್ತಿಯಲ್ಲಿ ಅನುಕೂಲ ಮಾಡುವಂಥ, ವೃತ್ತಿಯಲ್ಲಿ ಅನುಕೂಲವಾದಂಥ ವಾತಾವರಣ ಇದೆ. ಪರಿಹಾರಕ್ಕಾಗಿ ಕೃಷ್ಣನಿಗೆ ತುಳಸಿ ಅರ್ಚನೆ ಅಥವಾ ತುಳಸಿಯನ್ನು ಕೃಷ್ಣನ ದೇವಸ್ಥಾನಕ್ಕೆ, ವಿಷ್ಣುವಿನ ದೇವಸ್ಥಾನಕ್ಕೆ ತುಳಸಿಯನ್ನು ನಾವು ಕೊಡತಕ್ಕಂಥದ್ದು. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿ ದೇಹ ಬಲ ಕುಸಿಯುತ್ತದೆ. ದೇಹದಲ್ಲಿ ಶಕ್ತಿ ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ತದೆ, ನಿಶಕ್ತಿಯಾಗುವಂಥ ಸಾಧ್ಯತೆ ಇದೆ. ಅದು ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿರ್ಬೋದು ಅಥವಾ ನೀರಿನಲ್ಲಿರ್ಬೋದು, ಯಾವುದೋ ರೀತಿಯಲ್ಲಿ ಕಾರಣಕ್ಕಾಗಿ ನಮ್ಮ ಬಲ ಕುಗ್ಗಿ ಹೋಗ್ತದೆ. ಹಾಗಾಗಿ ಅದರಿಂದ ನಾವು ಜಾಗರೂಕತೆಯಿಂದ ಆಹಾರವನ್ನು ಸೇವನೆ ಮಾಡಬೇಕು. ಕೃಷಿಕರಿಗೆ ಲಾಭ, ಯಾವುದೇ ರೀತಿಯಲ್ಲಿ ಕೃಷಿಯನ್ನು ಮಾಡತಕ್ಕಂಥವರು ಇದ್ದರೆ ಅವರಿಗೆ ಬೆಳೆದಂಥ ಬೆಳೆ ಇರ್ಬೋದು, ಅದರಿಂದ ಅನುಕೂಲವಾಗಿ ಲಾಭ ಆಗುವಂಥ ಸಾಧ್ಯತೆ ಇದೆ. ಧಾನ್ಯ, ಮಳಿಗೆ ಮತ್ತು ಬಟ್ಟೆ ವ್ಯಾಪಾರಿಗಳಿಗೂ ಕೂಡ ಲಾಭ ಆಗ್ತದೆ ಇವತ್ತಿನ ದಿವಸ. ಇನ್ನು ಹಾಲು, ಹೈನು ವ್ಯಾಪಾರಿಗಳಿಗೆ ಲಾಭ ಆಗ್ತದೆ. ಬಂಧುಗಳಿಂದ ಉತ್ತಮ ಒಡನಾಟ, ಯಾವತ್ತೂ ಕೂಡ ಮಾತನ್ನು ಆಡದೇ ಇರತಕ್ಕಂಥವರು ಸಂಬಂಧಿಕರಿದ್ದರೆ ಅವರು ನಮಗೆ ಫೋನಿನ ಮೂಲಕವಾಗಿ ಅಥವಾ ನೇರವಾಗಿ ಭೇಟಿಯಾದ ಸಿಕ್ಕದಾಗ ಕೂಡ ಅವರು ಚೆನ್ನಾಗಿ ಮಾತನಾಡುವುದು ಅಥವಾ ನಾವು ಅವರ ಹತ್ರ ಚೆನ್ನಾಗಿ ಮಾತನಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ದೇಹದ ಬಲದ ಕಾರಣಕ್ಕಾಗಿ ಧನ್ವಂತರಿ ಆರಾಧನೆಯನ್ನು ಮಾಡತಕ್ಕಂಥದ್ದು ಇದಕ್ಕೆ ಪರಿಹಾರ ಆಗ್ತದೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ 12 ರಾಶಿಗಳಲ್ಲಿ ಮೊದಲನೆಯ 6 ರಾಶಿಗಳ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ಟಿದ್ದೀರಿ. ಇದೀಗ ಬ್ರೇಕನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಧಾರ್ಮಿಕ ಚಿಂತಕರಾದ ಶ್ರೀ ವೆಂಕಟರಮಣ ಭಟ್ ಇವರನ್ನ ತಾವು ಭೇಟಿಯಾಗಬೇಕು ಅಂತ ಆಸಕ್ತಿ ಇರೋರು ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಲ್ಲೇಶ್ವರಂನ 5ನೇ ಮೇನ್ 5ನೇ ಕ್ರಾಸ್ ಜಂಬೂ ಗಣಪತಿ ದೇವಸ್ಥಾನದಲ್ಲಿ ತಾವು ಅವರನ್ನ ನೇರ ಭೇಟಿಯಾಗಬಹುದು. ಹಾಗೆ ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಉತ್ತಮ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ, ಗುರುಗಳೇ, ಸಾಮಾನ್ಯವಾಗಿ ನಾವು ಕೇಳಿಪಟ್ಟಿರುವಂಥದ್ದು ಅಥವಾ ಕೆಲವರು ಪತ್ರವನ್ನು ಬರೀತಾರೆ, ಕೆಲವರು ಫೋನ್ನ ಮುಖಾಂತರ ಕೇಳ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ದೃಷ್ಟಿದೋಷ ಎದ್ದು ಕಾಣ್ತಾ ಇರುವಂಥದ್ದು. ಕೆಲವೊಂದು ಜಾತಕವನ್ನು ತೋರಿಸಿದಾಗ ಮಗುವಿಗೆ ದೃಷ್ಟಿದೋಷ ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಕೇಳ್ಪಟ್ಟಿರ್ತೀವಿ. ಇಂತಹ ಸಮಯದಲ್ಲಿ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ. ದೃಷ್ಟಿದೋಷ ಸಣ್ಣ ಮಕ್ಕಳಲ್ಲಿ ಜಾಸ್ತಿ ಆಗಿರ್ತದೆ. ಸಾಮಾನ್ಯವಾಗಿ 5 ವರ್ಷದ ಒಳಗಿನ ಮಕ್ಕಳಿಗೆ ತುಂಬ ಜಾಸ್ತಿಯಾಗಿ ದೃಷ್ಟಿದೋಷ ಬರ್ತದೆ. ಅದು ತುಂಬ ಆ ದೃಷ್ಟಿದೋಷ ಬಂದವರು ತುಂಬ ಹಠವನ್ನು ಮಾಡುವಂಥದ್ದು, ಅಳುವಂಥದ್ದು, ಅಥವಾ ಯಾವುದೇ ರೀತಿಯಾದಂಥ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಅವರಿಗೆ ಆಗೋದಿಲ್ಲ. ನಾವು ಬಲವಂತವಾಗಿ ಕೊಟ್ಟರೂ ಕೂಡ ಅವರು ಕುಡಿಯೋದಿಲ್ಲ, ತಿನ್ನೋದಿಲ್ಲ, ಮಾಡ್ತಾರೆ. ಹಾಗಾಗಿ ಅದಕ್ಕೆ ಯಾವುದೋ ರೀತಿಯಿಂದ ಗ್ರಹಗಳ ಬಾಧೆಯಿಂದ ಅದು ಬರತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಪರಿಹಾರವಾಗಿ ದೇವಿಯ ಆರಾಧನೆ ಅಥವಾ ತಾಯತವನ್ನು ಕಟ್ಟಿಸುವಂಥದ್ದು, ಕೈಗೆ ಅಥವಾ ಕೊರಳಿಗೆ ಮಂತ್ರಿಸಿ ತಾಯತವನ್ನು ಅಥವಾ ದೃಷ್ಟಿ ದಾರವನ್ನು ಕಟ್ಟಿಸುವಂಥದ್ದು ಅಥವಾ ದೃಷ್ಟಿಯನ್ನು ತೆಗೆಯುವಂಥದ್ದು. ಮೆಣಸಿನ ಕಾಳು ಹಾಗೆ ಉಪ್ಪು ಇತ್ಯಾದಿಗಳಿಂದ ಅದಕ್ಕೆ ಆ ದೃಷ್ಟಿದೋಷವನ್ನು ತೆಗೆಯುವಂಥದ್ದು. ಹೀಗೆ ಇದರಿಂದ ಆ ದೃಷ್ಟಿದೋಷವನ್ನು ನಾವು ಪರಿಹಾರ ಮಾಡಬಹುದು. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ದೃಷ್ಟಿದೋಷಕ್ಕೆ ಯಾವ ರೀತಿಯಾಗಿ ನಾವು ಪರಿಹಾರವನ್ನು
ಕಂಡುಕೊಳ್ಬಹುದು ಅನ್ನೋದನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಈಗ ಉಳಿದಂತಹ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ. ಇನ್ನು ತುಲಾರಾಶಿ, ತುಲಾರಾಶಿಗೆ ಸಂಬಂಧಪಟ್ಟಂತೆ ಕಾಲಿನ ಬಾಧೆ, ಮಂಡಿ ನೋವು ಅಥವಾ ಗಂಟು ನೋವು ಇದು ಬರತಕ್ಕಂಥ ಸಾಧ್ಯತೆ ಇದೆ. ಉಗುರು ನೋವು, ಉಗುರು ಯಾಕಂದರೆ ನಾವು ನಡೆಯುವಾಗ ತುಂಬ ಜಾಗರೂಕತೆಯಿಂದ ನಡೆಯುವಂಥದ್ದು. ಯಾವುದೋ ಸ್ವಲ್ಪ ಏನೋ ತಾಗಿ ಉಗುರಿಗೆ ಪೆಟ್ಟಾಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಅನಗತ್ಯವಾಗಿ ವ್ಯಯ ಖರ್ಚಾಗುವಂಥದ್ದು, ನಮಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಅದು ಸುಮ್ಮನೆ ಖರ್ಚಾಗ್ಬಿಡ್ತದೆ. ಹಾಗಾಗಿ ನೋಡಿಕೊಂಡು ನಾವು ನಮಗೆ ಬೇಕೋ ಬೇಡವೋ ಅಂತ ನೋಡಿಕೊಂಡು ಖರ್ಚನ್ನು ಮಾಡುವಂಥದ್ದು. ಇನ್ನು ಸಹೋದರರಲ್ಲಿ ಸಹಕಾರ, ಅಣ್ಣ ತಮ್ಮಂದಿರಲ್ಲಿ ಸಹಕಾರ ಸಿಗ್ತದೆ. ಯಾವುದೋ ಕೆಲಸವನ್ನು ಮಾಡಬೇಕಾದ್ರೆ ಅಥವಾ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಸಿಗ್ತದೆ. ಸೇವಕರಿಂದ ಸಹಾಯ, ಮನೆಯಲ್ಲಿ ಯಾರಾದರೂ ಕೆಲಸದವರು ಇದ್ದರೆ ಅವರಿಂದ ಇವರಿಗೆ ಸಹಾಯ ಆಗ್ತದೆ, ಅಥವಾ ಇವರು ಹೇಳಿದ ಮಾತನ್ನು ಅವರು ಕೇಳ್ತಾರೆ, ಹೇಳಿದ ಕೆಲಸವನ್ನು ಅವರು ಮಾಡ್ತಾರೆ. ಸ್ತ್ರೀಯರಿಂದ ಉತ್ತಮವಾದಂಥ ಉಪದೇಶ ಸಿಗ್ತದೆ. ತಾಯಿ ಇರ್ಬೋದು, ಅಥವಾ ಹೆಂಡತಿ ಇರ್ಬೋದು, ಅಥವಾ ಅಕ್ಕ ತಂಗಿ ಇರ್ಬೋದು, ಇವರಿಂದ ಒಳ್ಳೆಯ ಸಲಹೆ, ಸಮಯಕ್ಕೆ ತಕ್ಕಂತೆ ಸಮಯ ಪ್ರಜ್ಞೆ ಅಂತ ನಾವೇನು ಹೇಳ್ತೇವೆ, ಆ ರೀತಿಯಲ್ಲಿ ಉತ್ತಮವಾದಂಥ ಸಲಹೆ ಸೂಚನೆ ಸಿಗ್ತದೆ. ನಾವು ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು. ಹಾಗೆ ಇದರಲ್ಲಿ ವೃತ್ತಿಯಲ್ಲಿ ಅನುಕೂಲ, ಒಳ್ಳೆಯ ರೀತಿಯಾದಂಥ ವೃತ್ತಿಯಲ್ಲಿ ಅನುಕೂಲ ಇದೆ. ಈ ಕಾಲಿನ ಬಾಧೆ ಪರಿಹಾರಕ್ಕಾಗಿ ದೇವಿ ಸನ್ನಿಧಾನಕ್ಕೆ ನಾವು ಮೊಸರನ್ನು ಅರ್ಪಣೆ ಮಾಡುವಂಥದ್ದು, ಅದರಿಂದ ಪರಿಹಾರ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ಧನಲಾಭ, ಅವರಿಗೆ ವೃಶ್ಚಿಕ ರಾಶಿಯವರಿಗೆ ಧನಲಾಭ ಆಗುವಂಥ ಸಾಧ್ಯತೆ ಇದೆ. ಯಾವುದೋ ರೀತಿಯಲ್ಲಿ ವ್ಯವಹಾರದಲ್ಲೂ ಕೂಡ ಅನುಕೂಲ ಆಗುವಂಥದ್ದು, ವೃತ್ತಿಯಲ್ಲೂ ಕೂಡ ಅನುಕೂಲವಾದಂಥ ವಾತಾವರಣ ಇದೆ. ತಾಯಿ ಮತ್ತು ಬಂಧುಗಳಿಂದ ಸಹಕಾರ ಸಹಾಯ ಸಿಗ್ತದೆ. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ, ಮನೆ ಹತ್ತಿರ ಇರುವಂಥ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಪ್ರಾರ್ಥನೆಯನ್ನು, ಸೇವೆಯನ್ನು ಮಾಡತಕ್ಕಂಥದ್ದು. ಇನ್ನು ಧನುರಾಶಿ, ಧನುರಾಶಿಯಲ್ಲಿ ಇರತಕ್ಕಂಥವರು ವೃತ್ತಿಯಲ್ಲಿ ತೊಡಕು ಮಾಡುವಂಥ, ವೃತ್ತಿಯಲ್ಲಿ ಸ್ವಲ್ಪ ತೊಡಕು ಉಂಟಾಗ್ತದೆ. ಸ್ಥಾನಚ್ಯುತಿ, ಸ್ಥಾನ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಕೆಲಸ ಕಾರ್ಯಗಳಲ್ಲಿ ವಿಘ್ನ ಬರುವಂಥದ್ದು, ಏನೇ ನಾವು ಅಂದುಕೊಂಡರೂ ಕೂಡ ನಾವು ಅಂದುಕೊಂಡೊಂದು ಆಗೋದಿಲ್ಲ. ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ ಅಂತ. ಹಾಗೆ ನಷ್ಟವಾದಂಥ ಫಲ, ನಾವು ಏನೇ ತಗೊಂಡ್ರೂ ಕೂಡ ಅದು ಸುಮ್ಮನೆ ಖರ್ಚಿನ ಲೆಕ್ಕದಲ್ಲಿ ಅದು ಖರ್ಚಾಗ್ತಾ ಇರ್ತದೆ. ಅದೇನೂ ನಮಗೆ ಸರಿಯಾಗಿ ಪ್ರಯೋಜನಕ್ಕೆ ಬರೋದಿಲ್ಲ. ಪರಿಹಾರಕ್ಕಾಗಿ ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆಯನ್ನು ಮಾಡುವಂಥದ್ದು, ಗಣಪತಿ ಆರಾಧನೆಯನ್ನು ಮಾಡುವಂಥದ್ದು. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರುವವರಿಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ನಲ್ಲಿ ಹೆಚ್ಚಿನ ಹೂಡಿಕೆ ಮಾಡುವಂಥ ಸಾಧ್ಯತೆ ಇದೆ. ಶುಭ ಕಾರ್ಯಗಳಲ್ಲಿ ವಿಘ್ನ, ಮದುವೆ ಅಥವಾ ಉಪನಯನ, ಯಾವುದೇ ಶುಭ ಕಾರ್ಯವನ್ನು ಮಾಡಬೇಕಾದರೂ ಕೂಡ ವಿಘ್ನಗಳು ಬರುವಂಥ ಸಾಧ್ಯತೆ ಇದೆ. ಸಂಗಾತಿಯಿಂದ ನಷ್ಟಫಲ, ಹೆಂಡತಿ ಅಥವಾ ಗಂಡನಿಂದ ಖರ್ಚಾಗುವಂಥದ್ದು. ಪರಿಹಾರಕ್ಕಾಗಿ ಅಮ್ಮನವರ ಸನ್ನಿಧಾನಕ್ಕೆ ಪಾಯಸವನ್ನು ನೈವೇದ್ಯಕ್ಕಾಗಿ ಕೊಡುವಂಥದ್ದು. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿ ಇರತಕ್ಕಂಥವರು ಅವರಿಗೆ ಇವತ್ತು ಲಾಭದಾಯಕ ದಿನ. ಅವರು ಏನೇ ಮಾಡಿದರೂ ಕೂಡ ಒಳ್ಳೆಯ ರೀತಿಯಲ್ಲಿ ಅನುಕೂಲವಾದಂಥ ಸಾಧ್ಯತೆ ಇದೆ. ಮಿತ್ರವರ್ಗದಿಂದ ಅವರಿಗೆ ಲಾಭ ಆಗ್ತದೆ, ಸ್ನೇಹಿತರಿಂದ ಆಗುವಂಥ ಸಾಧ್ಯತೆ, ಹಿರಿಯರಿಂದ ಉತ್ತಮ ಸಲಹೆ ಸಿಗ್ತದೆ. ಹಾಗೆ ವಸ್ತು ಕಳವು ಆಗುವಂಥ ಸಾಧ್ಯತೆ ಇದೆ. ಜಾಗರೂಕತೆಯಿಂದ ನೋಡಿಕೊಳ್ಬೇಕು.
ಪರಿಹಾರಕ್ಕಾಗಿ ಕಾರ್ತವೀರ್ಯಾರ್ಜುನ ಜಪವನ್ನು ಮಾಡಿಸ್ತಕ್ಕಂಥದ್ದು, ಅಥವಾ ಅವರಿಗೆ ಗೊತ್ತಿದ್ದರೆ ತಾವೇ ಸ್ವತಃ ಜಪವನ್ನು ಮಾಡುವಂಥದ್ದು. ಇನ್ನು ಮೀನರಾಶಿಯಲ್ಲಿ ಇರತಕ್ಕಂಥವರು ವ್ಯಾಪಾರಿಗಳಿಗೆ ಸ್ವಲ್ಪ ಹಾನಿಯಾಗುವಂಥ ಸಾಧ್ಯತೆ ಇದೆ. ದೂರ ಪ್ರಯಾಣ ಮಾಡುವಂಥವರಿಗೆ ವಿಘ್ನಗಳು ಬರುವಂಥ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ವಿಶೇಷವಾಗಿ ಅನುಕೂಲ ಸಿಗ್ತದೆ, ಸಹಕಾರ ಸಿಗ್ತದೆ. ಹಾಗಾಗಿ ಇದಕ್ಕೆ ಪರಿಹಾರವಾಗಿ ವಿಷ್ಣು ಸನ್ನಿಧಾನಕ್ಕೆ ತುಳಸಿ ಅರ್ಚನೆಯನ್ನು ಮಾಡುವಂಥದ್ದು. ಇದರಿಂದ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತದೆ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ದೃಷ್ಟಿದೋಷಕ್ಕೆ ಇರುವಂತಹ ಪರಿಹಾರಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಅದೇ ರೀತಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯ ಇವೆಲ್ಲವನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ, ಎಲ್ಲರೂ ಆರೋಗ್ಯದಿಂದ ಇರಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.